ಮಾತಾಡ್ತಾ ಇರಬೇಕಿದ್ರೆ ಒಂದು ನೆನಪಾಯಿತು ನನಗೆ. ಒಬ್ಬ ಗೋಕರ್ಣದ ಹುಡುಗ, ಅವನು ಎಲ್ಲ ಎಕ್ಸಾಮಲ್ಲೂ ಫೇಲ್ ಆಗ್ತಿದ್ದ. ಅವನು ರಾಮಕೃಷ್ಣ ಮಠಕ್ಕೆ ಬಂದ. ನೀವೇ ವಾರ್ಡನ್ ಆಗಿದ್ದೀರಿ, ಹಾಸ್ಟೆಲಲ್ಲಿ ವಾರ್ಡನ್ ಆಗಿದ್ದೀರಿ. ವಾರ್ಡನ್ ಆಗಿ ನೂರಾರು ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಸ್ವಾಮೀಜಿಗಳು ಅಂತ ನಮಗೆಲ್ಲರಿಗೂ ಗೊತ್ತಾದರೆ ಈ ಮಾತಿಗೆ ತೂಕ ಜಾಸ್ತಿ ಬರುತ್ತದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ. ಅದೇ ಹುಡುಗ ಬಹುಶಃ SSLC-ನಲ್ಲೂ ಏನೋ ಎಷ್ಟೋ ರಿಸಲ್ಟ್ ದತ್ತ ಅಂತ ಅವನಿಗೆ ಎಷ್ಟು ಮಾರ್ಕ್ಸ್ ಬಂತು ಸ್ವಾಮೀಜಿ? 600+ ಐ ಥಿಂಕ್ ಸೊ. ಅಥವಾ ಫೇಲ್ ಆಗ್ತಿದ್ದ ಹುಡುಗ ಅಷ್ಟು ಪ್ರತಿಭಾನ್ವಿತನಾಗಿ ಹೇಗೆ ನಿಮ್ಮ ಗರಡಿಯಲ್ಲಿ ತಯಾರಾದ, ನೀವು ಏನು ಮಾಡಿದ್ರಿ ಅಂತ ಒಂದು ಅದೇ ಈಗ ತಾನೇ ನಾನು ನಿಮ್ಗೆ ಏನು ಹೇಳ್ದು ಅದನ್ನೇ ಮಾಡಿದ್ದೆ. ಆ ತಾಯಿ ಬಹಳ ಆನಂದ ಪಟ್ಟಿದ್ವಿ. ನಾನು ಮತ್ತು ಸ್ವಾಮೀಜಿಯವರು ಗೋಕರ್ಣಕ್ಕೆ ಹೋಗಿದ್ದಾಗ ಅವರ ಮನೆಗೆ ಹೋಗಿದ್ವಿ. ಅಲ್ಲಿ ಆ ಹುಡುಗನ ತಾಯಿ ಬಹಳ ಸಂತೋಷದಿಂದ ಸ್ವಾಮೀಜಿಯವರನ್ನ ದೇವರ ಹಾಗೆ ಕಂಡಿದ್ವಿ. ಅದಕ್ಕೆ ಈ ಪ್ರಶ್ನೆ. ಅದೇ ಇನ್ನೇನು ಮಾಡಲಿಲ್ಲ ನಾನು. ಅವರಿಗೆ ವ್ಯವಸ್ಥೆ ಏನು ಬೇಕೋ ಅದು ಮಾಡಿಕೊಟ್ಟೆ ಅಷ್ಟೇ. ಅವರಿಗೆ ಏನು ವ್ಯವಸ್ಥೆ ಬೇಕು ಅಂತ ಅವ್ರು ಬಯಸ್ತಾರೋ ಅದನ್ನು ಮಾಡಿಕೊಟ್ಟೆ. ಅವ್ರು ಚೆನ್ನಾಗಿ ಬೆಳೆದ್ರು. ಈಗ ನೋಡಿ, ನಮ್ಮಲ್ಲೇ ಇರುತ್ತೆ ಒಂದು ಗುಲಾಬಿ ಹೂವಿನ ಗಿಡವನ್ನು ನಾವೇ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ. ರಾತ್ರಿ ಎಲ್ಲ ಕೂತ್ಕೊಂಡು ಗುಲಾಬಿ ಹೂವನ್ನ ಅರಳು 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 ಅಂತ ಹೇಳ್ತಾ ಇರ್ತೀವಿ. ಅದನ್ನು ಇಲ್ಲ, ಅದಕ್ಕೆ ನೀರು ಹಾಕ್ತೇವೆ, ಗೊಬ್ಬರ ಹಾಕ್ತೇವೆ, ಕಾಲಕ್ಕೆ ಏನು ಬೇಕೋ ಅದನ್ನು ಕೊಡ್ತೇವೆ, ಅದು ಸುಂದರವಾಗಿ ಅರಳುತ್ತೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಅಷ್ಟೇ ಮಾಡಬೇಕಾಗಿರ್ತಕ್ಕಂಥ, ಅವರಿಗೆ ಸಪೋರ್ಟ್ ಮಾಡಬೇಕು. ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ನಾವು ತುಂಬಬೇಕು. ಅದನ್ನು ಮಾಡಿದ್ರೆ ಅವ್ರ ಹತ್ರ ಕೆಪಾಸಿಟಿ ಇದೆ. ಸತ್ಯ ಹೇಳ್ತೀನಿ ಕೇಳಿ, ನಮ್ಮ ಮಕ್ಕಳು ನಮ್ಮ ಜನ್ರೇಷನ್ಗಿಂತ ಬಹಳ ಬಹಳ ಬುದ್ಧಿ ಇರ್ತಕ್ಕಂಥ ಒಂದು ಜನ್ರೇಷನ್ ಅದು. ಅವ್ರಿಗೆ ನಾವಿನ್ನೇನು ಮಾಡಬೇಕಾದಿಲ್ಲ, ಅವರಿಗೆ ದಾರಿ ತೋರಿಸ್ಬೇಕು. ಅವ್ರು ಕೇಳಿದ್ರು ಗುರಿ ಇಲ್ಲ ಅಂತ ಪಾಪ ತೋರಿಸೋರಿಲ್ಲ. ಈಗ ತಂದೆ ತಾಯಿಗಳು, ನಾವು ಇಲ್ಲಿನವ್ರಿಗೆ ಗೊತ್ತಿಲ್ಲ ನನಗೆ, ತಂದೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾನೆ, ತಾಯಿ ಎದ್ದು ಡ್ಯೂಟಿಗೆ ಹೋಗ್ತಾರೆ. ಆ ಮಗುಗೆ ಯಾವುದೇ ಒಂದು ಸಪೋರ್ಟು, ಪ್ರೀತಿ, ವಿಶ್ವಾಸವನ್ನು ತೋರಿಸ್ತಕ್ಕಂಥವ್ರು ಯಾರೂ ಇಲ್ಲ. ಅಜ್ಜಿ ಅಜ್ಜ ಎಲ್ಲ ಓಲ್ಡ್ ಏಜ್ ಹೋಮಲ್ಲಿರ್ತಾರೆ. ಆ ಮಗುಗೆ ಏನು ಬೇಕು ಅನ್ನೋದು ಕೊಡೋರು ಯಾರೂ ಇರೋದಿಲ್ಲ. ಅಂಥ ಮಕ್ಕಳನ್ನ ನಾವು ಪಾಪ ಪ್ರೀತಿ ವಿಶ್ವಾಸ ಇಲ್ಲದೆ ಇದ್ದಾಗ ಪ್ರೆಷರ್ ಹಾಕಿದ್ರೆ ಕೊನೆಗೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ. ನೀವೊಂದು ನಿಮ್ಮ ಬಾಲ್ಯದಲ್ಲಿ ನೀವು ನೋಡಿ, ನಮ್ಮ ಕೈಯನ್ನು ಹಿಡಿದು ನಡೆಸ್ತವ್ರು ಯಾರು? ನಮ್ಮ ಅಪ್ಪ ಅಮ್ಮ. ಅಪ್ಪ ಇಲ್ಲಾಂದ್ರೆ ಅಮ್ಮ ಇರ್ತಿದ್ರು, ಅಮ್ಮ ಇಲ್ಲಾಂದ್ರೆ ಅಜ್ಜಿ, ದೊಡ್ಡಮ್ಮ. ಅವ್ರ ಮಡಿಲಲ್ಲಿ ಕೂತ್ಕೊಂಡು ನಾವು ಮಹಾಭಾರತ ರಾಮಾಯಣ ಕತೆ ಕೇಳಿದ್ವಿ. ಅವ್ರ ಹತ್ರ ಬೇಕಾದಷ್ಟು ವಿಚಾರ ಕಲ್ತ್ವಿ. ನಮಗೆ ಅವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಅವ್ರು ಸಿಗ್ತಾಯಿದ್ರು ಅಲ್ವಾ? ಒಂದು ತುಂಬಿದ ಕುಟುಂಬ ಇರ್ತಿತ್ತು. ಈಗ ಎಲ್ಲ ಮತ್ತು ಇನ್ನೇನು ಮಾಡ್ತಾರೆ ಅಂದರೆ ಲಾಸ್ಟ್ ರಿಸಾರ್ಟ್ ಆತ್ಮಹತ್ಯೆ ಅಂತ ಮಾಡ್ಕೊಳ್ತಾರೆ. ಅವರಿಗೆ ನಾನು ಇದ್ದೇನೆ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಷ್ಟೇ. ಸುಮಾರು 12ರಲ್ಲಿ ಅಥವಾ 11ರಲ್ಲಿ ಹಲಸೂರು ಬೆಂಗಳೂರು ಆಶ್ರಮದಲ್ಲಿ ಇದ್ದೆ. ಆಗ ಕಲ್ಚರಲ್ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಪ್ರಾರಂಭ ಆಗ್ತಾಯಿತ್ತು. 12ವರೆಗೆ ನಾನು ಬಂದು ಊಟ ಮಾಡಿ ಓಡಿ ಬಂದು ಲೀಸ್ಟೆಲ್ಲ ತೊಗೊಂಡು ಓಡೋಗ್ಲಿಕ್ಕೆ ಬಂದೆ. ಆಫೀಸಲ್ಲಿ ಫೋನ್ ರಿಂಗ್ ಆಯಿತು. ಫೋನ್ ತೊಗೊಂಡೆ. ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸು, ನಾನು ಸ್ವಾಮೀಜಿಯವ್ರ ಹತ್ರ ಮಾತಾಡಬೇಕು ಅಂತ. ನಾನು ಹೇಳಿದೆ, ಇವತ್ತು ನೋಡಿ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇದೆ, ಬೆಲ್ಲ ಸ್ವಾಮಿಗಳು ಬ್ಯುಸಿಯಾಗಿದ್ದೀವಿ, ನಾವು ಮಾತಾಡೋದಕ್ಕೆ ಈಗ ಸಮಯ ಇಲ್ಲ ಅಂತ. ಇಲ್ಲ ನಾನು ಬಹಳ ತೊಂದರೆನಲ್ಲಿದ್ದೀನಿ, ನಾನು ಸ್ವಾಮೀಜಿ ಹತ್ರ ಮಾತಾಡಬೇಕು. ನಾನು ಹೇಳಿದೆ, ನಾನು ಒಬ್ಬ ಸ್ವಾಮೀಜಿ, ನಿಮ್ಗೇನಾಗಬೇಕು ಹೇಳಿ ಅಂತ. ಆಗ ಒಂದು ಮಾತು ಹೇಳಿದ್ಲು ಆಕೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೀನಿ ಅಂತ. ತಕ್ಷಣ ನನಗೇನು ಅನಿಸಿರ್ಬೋದು? ನಾನು ಅರ್ಜೆಂಟಲ್ಲಿದ್ದೀನಿ, ಕಾಂಪಿಟೇಷನ್ಸ್ ನಡೀತಾ ಇದೆ, ನೂರಾರು ಜನ ಮಕ್ಕಳು ಬಂದಿದ್ದಾರೆ, ಕಲ್ಚರಲ್ ಕಾಂಪಿಟೇಷನ್ಸು, ಹಲವಾರು ಶಾಲೆಯಿಂದ ಮಕ್ಕಳು ಬಂದಿದ್ದಾರೆ, ಕೈನಲ್ಲಿ ಲೀಸ್ಟ್ ಇಟ್ಕೊಂಡಿದ್ದೀನಿ, ಓಡೋಗಬೇಕು, ಕಾರ್ಯಕ್ರಮ ಪ್ರಾರಂಭ ಆಗಬೇಕೀಗ. ಆ ಹುಡುಗಿ ಫೋನ್ ಎತ್ಕೊಂಡ್ಬಿಟ್ಟಿದ್ದೀನಿ, ಯಾಕೆ ಹೇಳ್ತೇಳಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ. ನನಗೆ ಬಂದು ಥಾಟ್ ಏನು ಗೊತ್ತಾ? ಲಾಸ್ಟ್ ಫೋನ್ ಕಾಲು, ಫಸ್ಟು ಪೊಲೀಸ್ನವ್ರು ಹುಡುಕೋದು, ಲಾಸ್ಟ್ ಕಾಲ್ ಎಲ್ಲಿಗೋಯ್ತು? ರಾಮಕೃಷ್ಣ ಆಶ್ರಮಕ್ಕೆ ಹೋಯ್ತು. ಯಾರು ಎತ್ಕೊಂಡ್ರು? ಸ್ವಾಮಿಗಳು ಎತ್ಕೊಂಡ್ರು. ಏನು ಬಂದು ಅವ್ರು ಹಿಡ್ಕೊಂಡು ಹೋಗೋದು ನನ್ನಲ್ಲ. ನಾನು ಹೇಳಿದೆ, ಯಾಕಮ್ಮ ಅಂತಂದೆ. 2 ನಿಮಿಷ ಮಾತಾಡಿದೆ. ಕೊನೆಗೆ ಹೇಳಿದೆ, ನೀನು ಬಾ ಆಶ್ರಮದಲ್ಲಿ, ನಾನು ಸ್ವಾಮೀಜಿ ಹತ್ರ ಎಲ್ಲ ಮಾತಾಡಿಸ್ತೀನಿ, ಅಂಥದ್ದೇನು ಮಾಡ್ಕೊಳ್ಕೋಬೇಡ, ನಿಮಗೆ ನಾವು ಖಂಡಿತವಾಗಿ ಸಹಾಯ ಮಾಡ್ತೀವಿ. ನಾನು ಬರೋಕ್ಕಾಗೋದಿಲ್ಲ ಏನೇನೋ ಹೇಳಿದ್ಲು. ಕೊನೆಗೆ 5 ನಿಮಿಷ ಆಕೆಯನ್ನು ಸಮಾಧಾನ ಮಾಡಿ ಎಲ್ಲ ಒಂದು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಮಾಡಿದೆ. ಕಾರ್ಯಕ್ರಮಕ್ಕೆ ಓಡಿ ಹೋದೆ. ನಾನು ಮಾರನೇ ದಿವಸ ನಾನೇನು ಮಾಡಿದ್ದು ಗೊತ್ತಾ ಕೆಲಸ? ಫಸ್ಟು ಬೆಳಿಗ್ಗೆ ಎದ್ದು ನನ್ನ ಹತ್ರ ಬರೋ 3-4 ಪೇಪರ್ನಲ್ಲಿ ಹುಡುಕಿದ್ದು, ಎಲ್ಲಿ ಆತ್ಮಹತ್ಯೆ ಕೇಸ್ ಇದೆಯಾ, ಆ ಹುಡುಗಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತ. ಆಕೆ ಹೆಸರು ಹೇಳಿಲ್ಲ, ಆದರೆ ಟೆಕ್ಕಿ
ವಿಪ್ರೋ ಕಂಪ್ನಿಯಲ್ಲಿ ಅಂತ ಐ ಥಿಂಕ್ ಕೆಲಸ ಮಾಡ್ತಾ ಇದ್ದಾಳೆ. ತಿಂಗಳಿಗೆ ಸುಮಾರು ಒಂದು 60-70 ಸಾವಿರ ದುಡಿತಾ ಇದ್ದಾಳೆ. ಆಕೆಗೆ ಮನೆ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಒಬ್ಬಳು ತಂಗಿ ಇದ್ದಾಳೆ. ನಾನು ಅಲ್ಲಿ ಆಶ್ರಮಕ್ಕೆ ಬಂದ್ಬಿಟ್ಟು ನನ್ನ ವಿಚಾರನೆಲ್ಲ ಹೇಳಿದ್ರೆ ಜನ ನೋಡಿಕೊಂಡ್ರೆ ನನ್ನ ತಂಗಿ ಭವಿಷ್ಯ ಹಾಳಾಗುತ್ತೆ ಅಂತ ಆಕೆ ಯೋಚನೆ ಮಾಡ್ತಾಯಿದ್ರು. ಆಕೆಗೆ ಸಮಾಧಾನ ಮಾಡಿದೆ, ಅಂಥದ್ದೇನು ನಡೀಲಿಲ್ಲ. ಮತ್ತೆ ಕಾರಣ ಏನು? ಒಂದು ಸಪೋರ್ಟ್ ಯಾರೋ ಒಬ್ಬರು ಬೇಕು ತಮ್ಮ ಕಷ್ಟವನ್ನು ತೋಡ್ಕೊಳ್ಳಿಕ್ಕೆ. ಅದಕ್ಕೆ ನಾನು ಎಲ್ಲಾದರೂ ಶಾಲೆಗಳಿಗೆ ಹೋದರೆ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ, ದಯವಿಟ್ಟು ನಿಮ್ಮ ಸಮಯವನ್ನು ಅವರಿಗೆ ಸ್ವಲ್ಪ ಕೊಡಿ, ಅವರ ಸಮಯವನ್ನು ಅವರಿಗೆ ಕೊಡಿ ಅಂತ. ನಾವು ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗಿರ್ತಕ್ಕಂಥ ಕಷ್ಟ ಸುಖವನ್ನು ಕೇಳಬೇಕು. ನಾವು ತಂದೆ ತಾಯಿಗಳು ನಾವು ಕಷ್ಟದಲ್ಲಿದ್ದಾಗ ನಮ್ಮ ಕಷ್ಟ ಸುಖವನ್ನು ಯಾರಾದರೂ ಕೇಳಲಿಕ್ಕೆ ಒಬ್ಬರು ಬೇಕಲ್ಲ ಅಂತ ಹಾತೊರಿತೇವೆ ಅಲ್ವಾ? ಹಾಗೆಯೇ ಅವ್ರಿಗೂ ಕೂಡ ನಾವು ಕೂತ್ಕೊಂಡು ಒಂದು 10 ನಿಮಿಷನೋ 15 ನಿಮಿಷ, ನಿನಗೆ ಚೆನ್ನಾಗಿದೆಯಾ, ಸ್ಕೂಲಲ್ಲಿ ಕಾಲೇಜಲ್ಲಿ ಚೆನ್ನಾಗಿ ನಡೀತಾ ಇದೆಯಪ್ಪ, ನಿನಗೇನಾದರೂ ಕಷ್ಟ ಇದೆಯಾ ಅಂತ ಒಂದೆರಡು ಮಾತು ಕೇಳಿ ನೋಡಿ. ಆ ಪ್ರೀತಿಯನ್ನು ಹಂಚಿ ಅಂತ ಹೇಳ್ತೇನೆ. ಅದು ಬಂತು ಅಂತಂದರೆ ಕಮ್ಮಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.